मुलाकात हो वो हसीना से दिल की बात हो उसके जैसी हंसी. ಹಲೋ ಗೈಸ್, ವೆಲ್ಕಮ್ ಟು KBBO ಚಾನಲ್. ನಾನು ಆಶಿಕ್. ನಾನೀಗ ಮಾತಾಡಿಕೊಟ್ಟಿರೋದು ಆಬ್ವಿಯಸ್ಲಿ ಅಪ್ಕಮಿಂಗ್ ಕನ್ನಡ ಸಿನಿಮಾಸ್ನ ಅಪ್ಡೇಟ್ ಬಗ್ಗೆ ಆಗಿರುವಂಥದ್ದು. ಅದರಲ್ಲೂ ಕೂಡ ಈಗ ಅಪ್ಕಮಿಂಗ್ ಸಿನಿಮಾಸ್ ಏನಿದೆ ಎಲ್ಲ ಫೆಬ್ರವರಿಯಿಂದ ಸ್ಟಾರ್ಟ್ ಆಗೋದು ಅಂತ ಅನ್ಕೊತಾ ಇದ್ದೀನಿ. ಯಾಕೆಂದರೆ ಜನವರಿಯಲ್ಲಿ ಬಂದಿರೋಂಥ ಸಿನಿಮಾಸ್ ಏನಿದೆ ಮೇನ್ಲಿ 30th ಜನವರಿಗೆ ಏನು ರಿಲೀಸ್ ಆಗಿದೆಯಲ್ಲ, ಅದರಲ್ಲಿ ಪ್ರತಿಯೊಂದೂ ಯಾವ ಟ್ರೈಲರ್ ಕೂಡ ನೋಡೋಕ್ಕಾಗದೇ ಇರೋ ರೀತಿ ಇರುವಂಥ ಕಾಂಟೆಂಟ್ಸ್ ಆಗಿರುವಂಥದ್ದು. ಹೌದು, ಡೋಂಟ್ ಜಡ್ಜ್ ಬುಕ್ ಬೈಸ್ ಕವರ್ ಅಂತ ಹೇಳ್ತಾರೆ, ಆದರೆ ನನಗೆ ನಿಜವಾಗ್ಲೂ ಆ ಕಾಂಟೆಂಟ್ ಯಾವುದೇ ಕಾರಣಕ್ಕೂ ನೋಡೋ ಇಂಟ್ರೆಸ್ಟ್ ಇಲ್ಲ. ನಾನೆಲ್ಲ ಮಾಸ್ ಸಿನಿಮಾ ಇಂಟ್ರೆಸ್ಟ್ ಇರೋಂಥವ್ನು. ಆದರೆ ಆ್ಯಸ್ ಎ ಯೂಟ್ಯೂಬರ್ ಆಗಿ ಎಲ್ಲ ಸಿನಿಮಾದ ಒಂದು ಕಾಂಟೆಂಟ್ಸ್ನ ವಿಷಯಗಳನ್ನ ಮಾತಾಡೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಆದರೆ ಜನವರಿ 30th ರಿಲೀಸ್ ಆಗಿರೋವಂಥ ಒಂದೇ ಒಂದು ಸಿನಿಮಾ ಐ ಕ್ಯಾಚಿಂಗ್ ಆಗಿದೆ ಅಂತಲೇ ಹೇಳ್ಬೋದು. ಅಂದರೆ ನಾವು ಹೊಗಳೋ ಅಂಥ ರೀಸನೇಬಲ್ ಆಗಿರುವಂಥ ಒಂದು ಸಿನಿಮಾ ಅಂತಲೇ ಹೇಳ್ಬೋದು. ಆ ಒಂದು ಸಿನಿಮಾ ಬಂದು ವಲವಾರ ಅಂತ ಹೇಳ್ಬಿಟ್ಟು. ಅಂದರೆ ಈ ಒಂದು ಸಿನಿಮಾ ಈ ಕಾಂಟೆಂಟ್ ಏನಿದೆ ಕಂಪ್ಲೀಟ್ಲಿ ಯೂನಿಕ್ ಅನ್ನಿಸ್ತು. ಅಂದರೆ ಯಾವ ರೀತಿ ಈ ಸಿನಿಮಾನ ತೋರಿಸೋಕೊಟ್ಟಿದ್ದಾರಲ್ಲ ಟ್ರೈಲರಲ್ಲಿ ನೋಡಿದಾಗ ನನಗೆ ತುಂಬಾ ಯೂನಿಕ್ ಅನ್ನಿಸ್ತು. ಆಬ್ವಿಯಸ್ಲಿ ಸಿನಿಮಾ ನೋಡಿದವರು ಕೂಡ ತುಂಬಾ ಅಪ್ರಿಷಿಯೇಟ್ ಕೂಡ ಮಾಡ್ತೀನಿ ಅಂತ ಹೇಳ್ಬೋದು. ಹಯಗ್ರೀವ ಸಿನಿಮಾದ ಬಗ್ಗೆ ಆಗಿರುವಂಥದ್ದು. ಆಬ್ವಿಯಸ್ಲಿ ಈ ಸಿನಿಮಾದ ಟ್ರೈಲರ್ ಬಂದಮೇಲೆ ನಾನು ಮಾತಾಡಿರಲಿಲ್ಲ. ಈ ಟ್ರೈಲರ್ ಈಗ ಬರುತ್ತೆ ಅಂತ ಹೇಳಿದ್ದೆ, ಅದಾದಮೇಲೆ ಯಾವುದೇ ಕಾರಣಕ್ಕೂ ಮಾತಾಡಿರಲಿಲ್ಲ. ನಾನೀಗ ನಿಮ್ಮ ಮುಂದೆ ಈ ವಿಷಯನ ಹೇಳೋಕೊಟ್ಟಿದ್ದೀನಿ. ವಿಷಯ ಏನಿಲ್ಲ, ಈ ಸಿನಿಮಾ ಸ್ಟಾರ್ಟ್ ಆಗೋದಕ್ಕೂ ಮೊದಲು ಒಂದು ವಿಷಯ ಇದೆ, ಅದನ್ನು ನಾನು ನಿಮಗೆ ಇಲ್ಲಿ ತಿಳಿಸ್ಕೊಡೋಕೊಟ್ಟಿರುವಂಥದ್ದು. ಹಯಗ್ರೀವ ಸಿನಿಮಾ ಸ್ಟಾರ್ಟ್ ಆಗೋದಕ್ಕೂ ಮೊದಲು ಧನ್ವೀರ್ ಅವರು ಒಂದು ಸಿನಿಮಾ ಪ್ರಾಜೆಕ್ಟ್ ಮೇಲೆ ವರ್ಕ್ ಮಾಡ್ತಾಯಿದ್ರು. ಅದು ವರ್ಕೌಟ್ ಆಗಲಿಲ್ಲ. ಅವರ ಹಿಂದಿನ ಸಿನಿಮಾ ಕೂಡ ಅಷ್ಟೊಂದು ಚೆನ್ನಾಗಿ ವರ್ಕ್ ಆಗಲಿಲ್ಲ. ಹಾಗೆಯೇ ಅವರ ಬಜೆಟ್ ಅಂದರೆ ಆ ಸಿನಿಮಾದ ಬಜೆಟ್ ಏನು ಅಂದ್ಕೊಂಡಿದ್ರು, ನೀವೇನು ಅಭಿಷೇಕ್ ಅಂಬರೀಷ್ ಅವರ ಒಂದು ಸಿನಿಮಾ ಕಾಯ್ತಿದ್ರಲ್ಲ, ಅದು ಕೂಡ ಹಾಗೇ ಅದು ಹೈ ಲೆವೆಲ್ ಎಕ್ಸ್ಪೆಕ್ಟೇಷನ್ ನಡೀತಿರುವಂಥದ್ದು. ಧನ್ವೀರ್ ಸಿನಿಮಾ ಅವ್ರದ್ದು ಕೂಡ ಹಾಗೇ. ನಿಮಗೆ ಅದರ ಹೆಸರು ಕೂಡ ಗೊತ್ತಿರಲ್ಲ, ನನಗೂ ಕೂಡ ಗೊತ್ತಿಲ್ಲ ಯಾವ ಪ್ರೊಡಕ್ಷನ್ ಅದು ಇದು ಅಂತ ಹೇಳ್ಬಿಟ್ಟು. ಆ ಒಂದು ಪ್ರಾಜೆಕ್ಟ್ ಮೇಲೆ ಅವ್ರು ವರ್ಕ್ ಮಾಡ್ತಿದ್ರು, ಆಯಿತಾ. ಯಾಕೆಂದರೆ ಧನ್ವೀರ್ ಅವರು ಅಂತ ಒಂದು ಸ್ಟಾರ್ ಆಗಿದ್ರು. ಆ ಒಂದು ಪ್ರಾಜೆಕ್ಟ್ ಮೇಲೆ ವರ್ಕ್ ಮಾಡುವಂಥ ಕೆಪಾಸಿಟಿ ಅವರಿಗಿತ್ತು. ಆದರೆ ತುಂಬ ಟೆಕ್ನಿಕಲ್ ಇಶ್ಯೂಸ್ ಇರೋದ್ರಿಂದ ಮತ್ತೆ ಅದನ್ನು ಡ್ರಾಪ್ ಮಾಡಿ ಹಯಗ್ರೀವಾಗಿ ಬಂದರು. ಹಯಗ್ರೀವನ ಒಳ್ಳೆ ರೀತಿಯಲ್ಲೇ ಯೋಚನೆ ಮಾಡಿ ತುಂಬಾ ಟೈಮ್ ತೊಗೊಂಡು ಮಾಡಿರೋಂಥ ಸಿನಿಮಾ. ಆಬ್ವಿಯಸ್ಲಿ ಚೆನ್ನಾಗಿ ಟ್ರೈಲರ್ ಕಟ್ಸ್ ಎಲ್ಲ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಅಂತಲೇ ಹೇಳ್ಬೋದು. ಮೇಯ್ನ್ಲಿ ಆಬ್ವಿಯಸ್ಲಿ ಮಾಸ್ ಸಿನಿಮಾ ಆಗಿರುವಂಥದ್ದು. ನಾನು ಅದಕ್ಕೆ ವೀಡಿಯೋ ಸ್ಟಾರ್ಟಿಂಗಲ್ಲಿ ಹೇಳಿದೆ, ನನಗೆ ಮಾಸ್ ಸಿನಿಮಾಸ್ ಅಂದ್ರೆ ಇಷ್ಟ ಆಗಿರುವಂಥದ್ದು. ಆದರೆ ನಾನು ಏನಂತಾರೆ ಒಂದು ಸೈಡಿಗೆ ನಿಲ್ಲೋದಕ್ಕಾಗಲ್ಲ. ಯಾಕೆಂದರೆ ನಾನು ಯೂಟ್ಯೂಬರ್ ಆಗಿ ಪ್ರತಿಯೊಂದು ಸಿನಿಮಾಸ್ನ ಯಾವುದು ಯೂನಿಕ್ ಆಗಿದೆ ಅಂತ ತಿಳಿಸುವಂಥದ್ದು, ನಿಮ್ಮ ಮುಂದೆ ಹೇಳುವಂಥದ್ದು ಇಂಪಾರ್ಟೆಂಟ್ ಆಗಿರುವಂಥದ್ದು. ಸೊ ಆಬ್ವಿಯಸ್ಲಿ ಹಯಗ್ರೀವ ಸಿನಿಮಾದ ಟ್ರೈಲರ್ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಮೇಯ್ನ್ಲಿ ಟ್ರೈಲರ್ ಕಟ್ಸ್ ಚೆನ್ನಾಗಿತ್ತು, ಅದಕ್ಕೋಸ್ಕರ ಸಿನಿಮಾ ಕೂಡ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಆಗಿದೆ ಅಂತಲೇ ಹೇಳ್ಬೋದು. ನಿಮಗೇನಿಸ್ತದೆ ಕಮೆಂಟ್ ಸೆಕ್ಷನ್ ತಿಳಿಸಿ ಅಂತ ಹೇಳ್ತಾ, ಸಿಚುವೇಶನ್ ಅಥವಾ ಡಿಬೇಟೇಬಲ್ ಸಿಚುವೇಶನ್ ಅಂತಲೇ ಹೇಳ್ಬೋದು. ಯಾಕೆಂದರೆ ರಕ್ತ ಕಾಶ್ಮೀರ ಅಂತ ಹೇಳ್ಬಿಟ್ಟು ಒಂದು ಸಿನಿಮಾ ರಿಲೀಸ್ ಆಗಿದೆ ಉಪೇಂದ್ರ ಅವರ. ಅಂದರೆ ಆಫ್ಟರ್ 7 to 8 years ಆದಮೇಲೆ ಈ ಒಂದು ಸಿನಿಮಾ ರಿಲೀಸ್ ಆಗ್ತಿರುವಂಥದ್ದು. ಸೊ ಈ ಒಂದು ಸಿನಿಮಾ ಬೇಕಾಗಿತ್ತಾ ಅದೆಲ್ಲ ಸೆಕೆಂಡ್ರಿ. ಆದರೆ ಸಿನಿಮಾ ಇವ್ರದ್ದೊಂದು ನಾಸ್ಟಾಲಜಿಕ್ ಒಂದು ಪಾರ್ಟ್ ಆಗಿ ತಲೆಯಲ್ಲಿ ಹಿಡ್ಕೊಳ್ಳೋದಾದರೆ ಆಬ್ವಿಯಸ್ಲಿ ಈ ಒಂದು ಸಿನಿಮಾ ರಿಲೀಸ್ ಆಗಿರುವಂಥದ್ದು ಫನ್ ಪಾರ್ಟ್ ಅಂತಲೇ ಹೇಳ್ಬೋದು. ಆದರೆ ಕಲೆಕ್ಷನ್ನು ಅದು ಇದು ಅಂತ ಹೋಗೋದಕ್ಕಾಗಲ್ಲ. ಅದರಲ್ಲೂ ಕೂಡ ಇದರಲ್ಲಿ ಡಿಬೋಸ್ ಅವರು, ದರ್ಶನ್ ಅವರು ಒಂದು ಏನಂತಾರೆ ಗೆಸ್ಟ್ ಅಪಿಯರೆನ್ಸಲ್ಲಿ ಕಾಣಿಸ್ಕೊತಾರೆ ಅಂತ ಹೇಳ್ತಿದ್ದಾರೆ. ಸೊ ಮೇಯ್ನ್ಲಿ ಇಲ್ಲಿ ತುಂಬಾ ವಿಷಯಗಳು ಡಿಪೆಂಡ್ ಆಗುತ್ತೆ ಅಂತಲೇ ಹೇಳ್ಬೋದು. ಈ ಒಂದು ವಿಷಯನ ಮಾತಾಡಬೇಕಾದ್ರೆ ಅಂಥದ್ದಲ್ಲ, ಒಂದು ನಾಸ್ಟಾಲಜಿಕ್ ಕಂಟೆಂಟಲ್ಲಿ ನೋಡೋದಾದರೆ ಓಕೆ, ರಮ್ಯಾ ಅವರು ಮೋಹಕತಾರೆ ರಮ್ಯಾ ಅವರಿದ್ದಾರೆ, ಅವರ ಸಿನಿಮಾನಲ್ಲಿ ನೋಡೋದಕ್ಕೆ ಸಿಗ್ತಾ ಇಲ್ಲ. ಈ ಥರ ಎಲ್ಲ ಯೋಚನೆ ಮಾಡಿದಾಗ ಹೌದಲ್ವಾ, ನಾವೆಲ್ಲ ಯಾರು ಸುಮ್ಮನೆ ಈ ಸಿನಿಮಾ ರಿಲೀಸ್ ಆಗಬಾರ್ದು, ಚೆನ್ನಾಗಿಲ್ಲ ಅದೆಲ್ಲ ಹೇಳೋದಕ್ಕೆ ನಾವು ಯಾರು ಅಂತ ಅನಿಸುತ್ತೆ. ಸೊ ಇದನ್ನು ಡಿಬೇಟೇಬಲ್ ಡಯಾಬೋಲಿಕಲ್ ಸಿಚುವೇಶನ್ ಅಂತಲೇ ಹೇಳ್ಬೋದು, ನಾನು ಹೇಳೋದು ಪ್ರಕಾರ ಹೇಳೋದಾದರೆ. ಸೊ ಹಾಗೆಯೇ ಈಗ ಅಪ್ರಿಷಿಯೇಟ್ ಮಾಡಬೇಕಾಗಿರೋಂಥ ಓಕೆ, ಜನವರಿ ತಿಂಗಳಲ್ಲಿ ರಿಲೀಸ್ ಆಗಿರೋವಂಥದ್ದು ಯಾವುದಾದ್ರೂ ಅಪ್ರಿಷಿಯೇಟ್ ಮಾಡಬಹುದು ಅಂತಂದರೆ ಅದು ಒಂದೇ ಒಂದು ಸಿನಿಮಾ ಆಗಿರುವಂಥದ್ದು, ಲ್ಯಾಂಡ್ ಲಾರ್ಡ್ ಸಿನಿಮಾ ಆಗಿರುವಂಥದ್ದು. ಕೂಡ ನೋಡ್ತಾ ಇದ್ದೀನಿ, ಅದ್ಭುತವಾಗಿರೋಂಥ ರೇಟಿಂಗ್ ಅಂತಲೇ ಹೇಳ್ಬೋದು. ಡಿಪೆಂಡ್ಸ್, ಅಂದರೆ ನನಗೀಗ ಜನವರಿಯಲ್ಲಿ ಬಂದಿರೋವಂಥ ಸಿನಿಮಾಗಳಲ್ಲಿ ಕಂಪೇರ್ ಮಾಡಿದ್ರೆ ಲ್ಯಾಂಡ್ ಲಾರ್ಡ್ ಸಿನಿಮಾ ಅದ್ಭುತವಾಗಿರೋಂಥ ಸಿನಿಮಾ ಆಗಿರುವಂಥದ್ದು. ಹಾಗೆಯೇ ಎಲ್ಲರೂ ಕೂಡ ಇವತ್ತು ಭಾವನಾ ಅವರು ಕೂಡ ಬರ್ತಾ ಇದ್ದಾರೆ, ಆಯಿತಾ. ಅಫಿಷಿಯಲ್ ಟೀಸರ್ ಡಿಜಿಟಲ್ ಲಾಂಚ್ ಮಾಡಿರುವಂಥದ್ದು ಭಾವನಾ ಮ್ಯಾನೋನ್ ಅವರಾಗಲಿ, ಡಾಲಿ ಧನಂಜಯ್ ಅವರಾಗಲಿ, ಡಾಕ್ಟರ್ ಶಿವರಾಜ್ ಕುಮಾರ್ ಅವರಾಗಲಿ, ಹಾಗೆಯೇ ಉಣ್ಣಿ ಮುಕುಂದನ್ ಮಲಯಾಳಂ ಆ್ಯಕ್ಟರ್ ಆಗಿರುವಂಥದ್ದು, ಆಮೇಲೆ ನವೀನ್ ಶಂಕರ್ ಅವರು ನಮ್ಮ ಪ್ರೌಡ್ ಕನ್ನಡ ಆ್ಯಕ್ಟರ್ ಆಗಿರುವಂಥದ್ದು. ಆಬ್ವಿಯಸ್ಲಿ ಶಿವರಾಜ್ ಕುಮಾರ್ ಅವರಿದ್ದಾರೆ, ಡಾಲಿ ಅವರಿದ್ದಾರೆ. ಸೊ ಭಾವನಾ ಅವರು ಇಲ್ಲಿ ಈಗ ಬರ್ತಾ ಇದ್ದಾರೆ. ಇವತ್ತು ನಾನು ಅವರ ಒಂದು ಏನಂತಾರೆ ಒಂದು ಹೊಸ ಸಿನಿಮಾ ರಿಲೀಸ್ ಆಗೋದ್ರಿಂದ ಅವ್ರನ್ನ ನೋಡೋದು ಕೂಡ ಹೋಗ್ತಾ ಇದ್ದೀನಿ. ಅಂದರೆ ನನಗೆ ಇಲ್ಲಿ ದುಬೈಯಲ್ಲಿರೋದ್ರಿಂದ ನೋಡೋಣ ಗುರು ಹೇಗೆಲ್ಲ ನಡೀತಾ ಇರುತ್ತೆ ಸೆಲೆಬ್ರೇಷನ್ಸ್ ಎಲ್ಲ ನೋಡೋಣ ಅಂತ ಹೇಳ್ಬಿಟ್ಟು ಅವ್ರದ್ದೊಂದು ಪ್ರಮೋಷನಿಗೋಸ್ಕರ ಬರ್ತಿರೋವಂಥದ್ದು. ನೋಡೋಣ, ನಾನು ನೋಡಿ
ನನಗೂ ಕೂಡ ಖುಷಿ ಆಗುವಂಥದ್ದು ಏನಾದರೂ ಇದೆಯಾ ಅಂತ ನೋಡೋಣ. ಗೈಸ್ ಟ್ರೈಲರ್ ಲಾಂಚ್ ಆಗಿಕೊಟ್ಟಿದೆ. ನಾನು ಕೂಡ ಫಸ್ಟ್ ಟೈಮ್ ಒಂದು ಟ್ರೈಲರ್ ಲಾಂಚ್ ಇವೆಂಟಲ್ಲಿ ಫಸ್ಟ್ ಟೈಮ್ ನಾನು ಕುತ್ಕೊಂಡು ಅಂದರೆ ಏನು ಆ್ಯಕ್ಟರ್ಸ್ ಇರ್ತಾರೆ ಅವ್ರ ಜೊತೆಗೆ ಕುತ್ಕೊಂಡು ಟ್ರೈಲರ್ ಲಾಂಚ್ ಜೊತೆಗೆ ನಾನು ಕುತ್ಕೊಂಡಿರುವಂಥದ್ದು. ನೋಡಿ ಎಲ್ಲ ಆ್ಯಕ್ಟರ್ಸ್ ಎಲ್ಲ ಇದ್ದಾರೆ, ನೀವು ನೋಡ್ತಿದ್ದೀರಾ ಈ ಮೂವಿ ಆ್ಯಕ್ಟರ್ಸ್ ಆಗಿರುವಂಥದ್ದು. ಅವ್ರ ಜೊತೆಗೆ ಫಸ್ಟ್ ಟೈಮ್ ಅನಿಸುತ್ತೆ ನಾನು ಫಸ್ಟ್ ಟೈಮ್ ಆಬ್ವಿಯಸ್ಲಿ ಫಸ್ಟ್ ಟೈಮ್ ಆಗಿರುವಂಥದ್ದು ಟ್ರೈಲರ್ ಲಾಂಚ್ನ ನಾನು ಆ್ಯಕ್ಟರ್ಸ್ ಜೊತೆ ಕೂತ್ಕೊಂಡು ನೋಡ್ತಾ ಇರೋವಂಥದ್ದು. ಆಬ್ವಿಯಸ್ಲಿ ಇದೊಂದು ಸ್ಟಾರ್ಟ್ ಆಗಿದೆ. ಆಬ್ವಿಯಸ್ಲಿ ಯೂಟ್ಯೂಬಲ್ಲಿ ಆಲ್ರೆಡಿ ಬಂದಿರುತ್ತೆ, ನೀವು ನೋಡಿ ಎಕ್ಸ್ಪೀರಿಯನ್ಸ್ ಮಾಡಿ. ನಾನು ಮೈಕ್ನ ಆಫ್ ಮಾಡ್ತೀನಿ ರಿಯಲ್ ವಾಯ್ಸ್ ಕೇಳಿಸೋದಕ್ಕೋಸ್ಕರ. സൈക്കാട്രിക് ഹിസ്റ്ററി ഉള്ള പേഷ്യന്റ് കുറച്ച് ട്രോമാറ്റിക് എക്സ്പീരിയൻസസ് ഉണ്ടായിട്ടുണ്ട് അവർക്ക്. എങ്ങനെയാണോ പോലീസുകാർ കൂടിയത്? ലോഞ്ച് ആഘോഷിക്കുന്നത് ഒരു നല്ലൊരു ഓൾസോ അദ്ദേഹത്തിന് ഒരു സ്പെഷ്യൽ മൊമെന്റ് ആണ് ഈ കഴിഞ്ഞ ദിവസം അനൗൺസ് ചെയ്ത തമിഴ്നാട് സ്റ്റേറ്റ് അവാർഡ്. എല്ലാവരും ഒന്ന് സ്റ്റേജിലേക്ക് എത്തണമെന്ന് റിക്വസ്റ്റ് ചെയ്യാണ്. ನೋಡಿ ನನಗೆ ಗೊತ್ತು ಮಾರ್ಚಿಂದ ಅಥವಾ ಜನವರಿಯಿಂದ ನಮಗೆ ಅಂಥ ಒಳ್ಳೆ ಕಂಟೆಂಟ್ ಸಿಕ್ಕಿಲ್ಲ ಅಂದ್ರೂ ಕೂಡ ಫೆಬ್ರವರಿ ಮಾರ್ಚ್ ಎಲ್ಲ ಅದ್ಭುತವಾಗಿರೋಂಥ ಸಿನಿಮಾಸ್ ಬರೋ ಕೊಟ್ಟಿದೆ. ಅದರಲ್ಲೂ ಕೂಡ ಮಾರ್ಚಲ್ಲಿ ಟಾಕ್ಸಿಕ್ ಕೂಡ ಸಿನಿಮಾನೂ ಕೂಡ ಬರೋ ಕೊಟ್ಟಿದೆ ಅಂತೇಳಿ ಹೇಳ್ಬೋದು. ನಿಮಗೇನು ಅನಿಸುತ್ತೆ ಈ ಸಿನಿಮಾಗೋಸ್ಕರ ನೀವು ಕಾಯ್ತಾ ಇದ್ದೀರಾ? ಕನ್ನಡ ಸಿನಿಮಾಸ್ಗೋಸ್ಕರ ನಿಮಗೆ ಎಕ್ಸ್ಪೆಕ್ಟೇಷನ್ಸ್ ಎಷ್ಟಿದೆ? ಯಾಕೆಂದರೆ ಇದುವರೆಗೂ ಬಂದಿರೋವಂಥದ್ದು ತುಂಬಾ ಡೌನ್ ಲೆವೆಲಲ್ಲಿ ಹೋಗಿದೆ ಗುರು. ನಮಗೆ ಕಂಟೆಂಟ್ ಮಾಡೋದಕ್ಕೂ ಕೂಡ ಸಿಗ್ತಾ ಇಲ್ಲ. ಅದಕ್ಕೆ ಅಲ್ವಾ ಸುಮ್ಮನೆ ಬಂದು ನಾನು ವೀಡಿಯೋನು ಕೂಡ ಮಾಡಲ್ಲ. ಏನಾದರೂ ಅಪ್ಡೇಟ್ ಇದ್ದರೆ ಬಂದು ನಿಮ್ಮ ಮುಂದೆ ಮಾತಾಡೋವಂಥದ್ದು. ಆಬ್ವಿಯಸ್ಲಿ ಈಗ ನಾನು ಬೇರೆನೂ ಕೂಡ ಫೋಕಸ್ ಮಾಡ್ತೀನಿ ನಿಮಗೆ ಎಂಟರ್ಟೈನ್ ಮಾಡೋದಕ್ಕೋಸ್ಕರ. ಯಾಕಂದರೆ ನಮ್ಮ ಸಬ್ಸ್ಕ್ರೈಬರ್ಸ್ಗೆ ಸ್ವಲ್ಪ ಎಂಟರ್ಟೈನ್ಮೆಂಟ್ ಅಲ್ಲ. ಯೂಟ್ಯೂಬ್ ಚಾನಲ್ ಇರೋದು ಏನಕ್ಕೆ? ಸ್ವಲ್ಪ ಎಂಟರ್ಟೈನ್ಮೆಂಟಿಗೋಸ್ಕರ ಅಲ್ಲ, ಜಾಸ್ತಿನೇ ಎಂಟರ್ಟೈನ್ಮೆಂಟ್ ಬೇಕು. ಅದಕ್ಕೋಸ್ಕರ ನಾನು ಕೂಡ ರೆಡಿಯಾಗಿದ್ದೀನಿ ಅಂತಲೇ ಹೇಳ್ಬೋದು.